ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇತ್ತೀಚೆಗೆ ಬರುತ್ತಿರುವಂಥ ಸುದ್ದಿ, ವಿಶೇಷವಾಗಿ ಸಾದಿಕ್ ಪೈಲ್ವಾನ್ ಈ ಕಣದಿಂದ ಅಂದರೆ ದಾವಣಗೆರೆ ದಕ್ಷಿಣ ಕಣದಿಂದ ಹಿಂದೆ ಸರಿದ್ರ ಅನ್ನುವಂಥ ನ್ಯೂಸ್ ಬರ್ತಾ ಇದೆ. ನಿಜವಾಗಿಯೂ ನಿಜ ಆಗಿದ್ದರೆ ಮೋಸ್ಟ್ಲಿ ಒಂದು ಹಂತದವರೆಗೆ ಸಮರ್ಥ್ ಅವ್ರ ತಂದೆ SS ಮಲ್ಲಿಕಾರ್ಜುನರು ಯಶಸ್ವಿ ಆದರೂ ಅಂತ ಈ ಸಂದರ್ಭ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಯಾವುದೇ ರೀತಿಯಿಂದ ಆಗಲಿ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದ ತಕ್ಷಣ ಎಷ್ಟೋ ಬೇಕಷ್ಟು ಮುಸ್ಲಿಂ ಓಟುಗಳು ನಮ್ಮ ಸಮರ್ಥ್ಗೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗ್ತಾವೆ ಸಾಮಾನ್ಯವಾಗಿ ಅಭಿಪ್ರಾಯ. ಆದರೆ ಈ ಸಾದಿಕ್ ಪೈಲ್ವಾನ್ಗಳು ಹಿಂದೆ ತಗೊಂಡೇನೋ ಮನವಿನೂ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ವಿಶೇಷವಾಗಿ ಅಹಿಂದ ವರ್ಗದಲ್ಲೇ ಮತ್ತು ಮುಸ್ಲಿಂ ಕಮ್ಯುನಿಟಿಯಲ್ಲೂ ಸಹಿತ ಜೊತೆಗೆ ದಲಿತ ಸಮುದಾಯದಲ್ಲೂ ಕೇಳ್ಕೊಂಡಿದ್ದಾರೆ ಅಂತೇಳಿ, ನಾನು ಹಿಂದೆ ಸೇರ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಅಂತೇನೋ ಕೇಳ್ಕೊಂಡಿದ್ದಾರೆ. ಕೇಳಿ ಆದರೆ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಆದರೆ ಹಿಂದೆ ಸರಿಸಿದ್ರಿಂದಾಗಿ ಸಮರ್ಥ ಅವರಿಗೆ ಒಂದಿಷ್ಟು ಗೆಲ್ಲುವ ಅವಕಾಶಗಳು ಹೆಚ್ಚಾದವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ರೀತಿಯಿಂದ ಈಗ ಹೆಂಗಾಗ್ಯದಪ್ಪ ಅಂದ್ರೆ 50% ಬಂದಿದ್ದಂಗೆ ಆಗ್ಯದ. ಆದರೂ ಶಾಮೂರು ಶಿವಶಂಕರಪ್ಪನವ್ರ ಹೆಸರು ಆ ಭಾಗದ ದಾವಣಗೆರೆಯಲ್ಲಿ ಭಾಳ ಪ್ರಸಿದ್ಧ ಅಷ್ಟಲ್ಲ, ಜನಮನದಲ್ಲಿ ಸೇರಿರೋದ್ರಿಂದಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ರಿಂದಾಗಿ ಅದಕ್ಕಿಂತಲೂ ಹೆಚ್ಚಿಗೆ ಇವತ್ತೇನೇ ಬೇಕಾಗಿದೆಪ್ಪ ಒಂದು ಗೆಲ್ಲೋದಕ್ಕೆ ಮನಿ ಪವರು ಅದ. ಜೊತೆಗೆ ಈ ಹಿಂದುಳಿದ ಮೈನಾರಿಟಿ ಜನರ ಸಪೋರ್ಟನು ಮೊದಲು ಅವ್ರ ಕುಟುಂಬಕ್ಕೆ ಕಾಂಗ್ರೆಸ್ಗೆ ಇರ್ತಾ ಬಂದದ. ಹೀಗಾಗಿ ಕಾಂಗ್ರೆಸ್ ಮತ್ತು ನಿಧಾನಕ್ಕೆ ಬಲಿಷ್ಠ ಆಗ್ತಾ ಇದೆನಾ ಅನ್ನುವಂಥ ಪ್ರಶ್ನೆಗಳು ಉತ್ತರಗಳು ಎಲ್ಲರೂ ಹುಡ್ತಾ ಇದ್ದಾವೆ. ಒಂದು ರೀತಿಯಿಂದ ಸಾದಿಕ್ ಪೈಲ್ವಾನ್ ಹಿಂದೆ ತಗೊಂಡಿದ್ರಿಂದಾಗಿ ಸಿದ್ದರಾಮಯ್ಯನವರು ನಿಟ್ಟುಸಿರು ಬಿಟ್ಟಂಗೆ ಆಗ್ಯದ. ಅದರಲ್ಲೂ ಮುಖ್ಯವಾಗಿ ಸಮರ್ಥ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ತನ್ನ B ಫಾರ್ಮ್ ಕೊಡೋಗಿದ್ದ ಪೂರ್ವದಲ್ಲೇ ತನ್ನ ನಾಮಪತ್ರವನ್ನು ಸಲ್ಲಿಸಿ ಅಟ್ಲೀಸ್ಟ್ ಯಾರೂ ಕೊಡದೇ ಹೋದರು ಸಹಿತ ಕಾಂಗ್ರೆಸ್ಸಿಗರು ನಾನು ವೈಯಕ್ತಿಕವಾಗಿ ಪಕ್ಷೇತರವಾಗಿ ನಿಲ್ಲಬೇಕು ಅನ್ನುವಂಥ ನಿರ್ಧಾರ ಮಾಡಿ ನಿಂತಿದ್ದನ್ನು ಇವತ್ತು ನಾವು ಗಮನಿಸಿದ್ರೆ, ಈ ಸಾದಿಕ್ ಪೈಲ್ವಾನ್ರೇನೋ ಅಂದರು ಆ ಮಾತುಗಳು ಕೇಳಿ ನಾವು ಇಲ್ಲಪ್ಪ ವಿರೋಧ ಆಗ್ತದೆ ಮುಸ್ಲಿಮರಿಂದ ಅಂತೇಳಿ ಕೊನೆಗಳಿಗೆ ಸಾದಿಕರು ಸಹಿತ ಸರಿದ್ರಿಂದಾಗೆ ಇನ್ನಷ್ಟು ಹೆಚ್ಚು ಗೆಲ್ಲುವ ಅವಕಾಶಗಳು ಈ ಕಾಂಗ್ರೆಸ್ಸಿಗೆ ಜೊತೆಗೆ ಸಮರ್ಥರಿಗೆ ಬಂದಾವ ಅಂತೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೇನೋ ಕಂಡೀಷನ್ಗಳಾಗಿದ್ದಾವೆ ಇನ್ನು ಮುಂದಿಂದು. ಯಾಕೆಂದರೆ ರಾಜಕೀಯದಲ್ಲಿ ಯಾವ ಕಂಡೀಷನ್ನು ಯಾವ ಮಾತು ಏನು ನಂತರದ ಮಾತುಗಳು, ಮೊದಲು ಗೆಲ್ಲುವುದು. ಆ ದಿಶೆಯಲ್ಲಿ ಗೆಲ್ಲುವ ನೆಲೆಯಲ್ಲೇ ಸಮರ್ಥ ಮತ್ತು ಅವ್ರ ತಂದೆ SS ಮಲ್ಲಿಕಾರ್ಜುನರು ಮತ್ತು ಜೊತೆಗೆ ಕಾಂಗ್ರೆಸ್ ಸಹಿತ ಯಶಸ್ವಿ ಆಯಿತು ಅನ್ನುವಂಥದ್ದು. ಇಲ್ಲೊಂದು ಗಮನಿಸಬೇಕಾದ್ದೇನಪ್ಪ ಅಂತಂದ್ರೆ, ಎಂಥ ಒಂದು ಪ್ರಬಲ ಮನುಷ್ಯನವರು ಇದ್ದರು ಸಹಿತ ಸಾದಿಕ್ ಪೈಲ್ವಾನರು ಪ್ರಬಲ ಮನುಷ್ಯರು ಈಗಲೂ ಅದಾರ ಅವರು. ಆದರೂ ಇಡೀ ಒಂದು ವ್ಯವಸ್ಥೆಯನ್ನು ಎದುರು ಹಾಕ್ಕೊಂಡು, ಅದು ರಾಜಕೀಯ ಒಬ್ಬ ಮುಖ್ಯಮಂತ್ರಿ ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಎದುರು ಹಾಕ್ಕೊಂಡು ನಿಲ್ಲುವಂಥ ಸಹಿತ ಅಷ್ಟೇ ಕಷ್ಟ ಇತ್ತು ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ಏನಲ್ಲ. ಯಾಕಂದರೆ ರಾಜಕೀಯದಲ್ಲಿ ನಡೆಯುವುದು ಇವತ್ತು ಏನಪ್ಪ ಅಂದರೆ ಯಾವುದೇ ಒಬ್ಬ ಜನಸಾಮಾನ್ಯ ಇವತ್ತು ಪ್ರತಿಭಟನಾರ್ಥವಾಗಿ ಇಲೆಕ್ಷನ್ ನಿಲ್ಲುವಂಥದ್ದಾಗಲಿ ಮತ್ತೇನೋ ಆಗಲಿ ಅಸಾಧ್ಯದ ಮಾತು. ಈಗೇನೋ ಸಮಾಜ ಒಂದಿಷ್ಟು ಹಿಂದಿತ್ತು, ಏನೋ ಆಗಬಹುದು ಅಂತ ತರ್ಕಿತ್ತು. ಅದರ ಕೊನೆಗೂ ಸಾದಿಕ್ ಅವರು ವ್ಯವಸ್ಥೆಯ ಒಂದು ನಾವು ಬರಿಪಶು ಅಂತೀವೋ ಮತ್ತೇನೋ ಅಂತೀವೋ ಹಿಂದಂತ ಸರಿದಿದ್ದಾರೆ. ಹೀಗಾಗಿ ಇಲ್ಲೇ ಈಗ ನೇರವಾಗಿ BJP ವರ್ಸಸ್ ದಾವಣಗೆರೆಯ ನಮ್ಮ ಇವ್ರ ಮಧ್ಯದಲ್ಲಿ ನಡೆಯುವಂಥದ್ದು ಮತ್ತು BJPಗೆ ಒಂದಿಷ್ಟು ಅವಕಾಶಗಳು ಹೆಚ್ಚಿದ್ದು ಇದರಲ್ಲಿ ಇಲ್ಲಂತಲ್ಲ. ಯಾಕೆಂದ್ರೆ ಸಾದಿಕ್ ಅವರು ನಿಂತಿದ್ರೆ ವಿಶೇಷವಾಗಿ ಓಟುಗಳು ಹೊಡೆದ ಇಲ್ಲೇ ಒಬ್ಬ ಏನಪ್ಪ ಅಂದ್ರೆ ಆದಿವಾಸಿ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ, ನಮ್ಮ ST ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ನಮ್ಮ ಈ ಶ್ರೀನಿವಾಸನ್ ದಾಸ್ ಕರಿಯಪ್ಪನವ್ರಿಗೆ ಅವಕಾಶಗಳು ಹೆಚ್ಚಿದ್ದು. ಬಟ್ ಈಗ ಈ ಘಟನೆ ಆಗಿದ್ದರಿಂದಾಗಿ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತೇಳಿ ತರ್ಕಗಳು ನೋಡು ಏನು ಡೆವಲಪ್ ಆಗ್ತಾವೆ ಅಂತೇಳಿ. ಅದರಲ್ಲೂ BJP ವಿಶೇಷವಾಗಿ ಈ ಸಲ ಒಂದು ಧೈರ್ಯ ಮಾಡಿ ಸಿದ್ದೇಶ್ವರ ಅವರ ಫಾಲೋವರ್ಗೆ ಟಿಕೆಟ್ ಕೊಟ್ಟಾಗ್ಯದ. ಇನ್ನು ಏನಿದ್ರು ಕಣದಲ್ಲಿ ಏನಾಗ್ತದೆ ನೋಡುವಂಥದ್ದು. ಬಟ್ ಈಗ ಇನ್ನೊಂದು ಮಾತು ನಾವು ಮೈಂಡ್ ಮೇಲೆ ಹೇಳಿದ್ದು ಯಡಿಯೂರಪ್ಪನವರು ಈ ಸೀಟನ್ನು ಗೆಲ್ಲಿಸ್ಕೊಂಡು ಬರ್ತಾರ ಇನ್ನು ಮೇಲೆ ಅಂತೇಳಿ ಒಂದು ಹೋಪ್ಸ್ ಇತ್ತು ಸಾದಿಕ್ ಅವರು ಇರೋವರೆಗೆ ಮೋಸ್ಟ್ಲಿ ಆಗ್ಬೋದು ಅಂತೇಳಿ. ಬಟ್ ಅವರು ಸಹಿತ ರಾಜಕೀಯವಾಗಿ ಪ್ರಬಲರಿದ್ದಾರೆ ಮತ್ತು ಸಾಕಷ್ಟು ನಮ್ಮ ಪ್ರಭಾವವನ್ನು ಉಪಯೋಗ ಮಾಡಿಕೊಳ್ಳುವಂಥವ್ರು ಇದ್ದಾರೆ. ಆ ಹೊಂದಾಣಿಕೆ ಆರೋಪದಿಂದ ಇವ್ರು ಹೊರಗೆ ಬರ್ತಾರ ಅನ್ನುವಂಥದ್ದು ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂತಂದರೆ ಸಮರ್ಥ ಅವರಾಗಿರ್ಬೋದು ಮಲ್ಲಿಕಾರ್ಜುನ ಅವರಾಗಿರ್ಬೋದು ಅಷ್ಟು ಸುಲಭವಾಗಿ ಈ ದಾವಣಗೆರೆಯ ಸೀಟನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಟ್ಟು ಏನೋ ಆಗಲಿ ಸಾದಿಕ್ ಪೈಲ್ವಾನ್ ಅಂತ ಹಿಂದೆ ಸರಿದಿದ್ದಾರೆ. ಇದು ಈಗಿನ ಜಸ್ಟ್ ಡೆವಲಪ್ಮೆಂಟ್. ಇದರಿಂದಾಗಿ
ವಿಶೇಷವಾಗಿ ಸಮರ್ಥ ಅವರಿಗೆ ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದು ನಾವು ತಿಳ್ಕೊಬೋದು. ಬಟ್ ಆದರೂ ಮುಸ್ಲಿಮರ ಮನದಲ್ಲಿ ಇನ್ನೂ ಏನದ ಎಂಥದ ನಿಜವಾಗಿ ನಮಗೆ ಅನ್ಯಾಯ ಆಗ್ಯದಪ್ಪ ಅನ್ನುವಂಥ ಮನಸ್ಥಿತಿ ಅವ್ರದ್ದಿದ್ದರೆ ಸಾರಿ ಪೆರೋಲ್ ಹಿಂದೆ ತಗೊಳ್ಳಿ ಮತ್ತೊಬ್ಬರು ಹಿಂದೆ ತಗೊಳ್ಳಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ BJP ಮುಂದಾಗಿ ಅದನ್ನು ಸರಿಯಾಗಿ ಸದುಪಯೋಗ ತಗೊಂಡ್ರೆ ಇನ್ನೂ ರಿಸಲ್ಟ್ ಭಿನ್ನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಏನಾಗ್ಬೋದು ಯಾಕಂದರೆ ಕೆಲವು ಜನ BJPಗೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಅನ್ನೋ ಸಹಿತ ಗಮನಾರ್ಹದಾಗಿ. ಹೀಗಾಗಿ ಮತ್ತಷ್ಟು ಫಸಲ್ ಹೆಚ್ಚಾಗಿದೆ. ಆದರೂ ಗೆಲ್ಲುವ ಅವಕಾಶಗಳು ಎಸ್ ಎಸ್ ಮಲ್ಲಿಕಾರ್ಜುನವ್ರಿಗೆ ಹೆಚ್ಚು, ಮಲ್ಲಿಕಾರ್ಜುನ ಮಗ ಸಮರ್ಥವ್ರಿಗೆ ಹೆಚ್ಚಾಗ್ತದೆ ಅನ್ನುವಂಥದ್ದು ಒಂದೇನೋ ಅನಿಸಿಕೆ. ಇದು ನಿಮಗೆ ಅನ್ನಿಸ್ತದ? ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆ.